ನೋಡಿ, ಸರಿಯಾದ ರೀತಿಯ ಅಧಿಕಾರಿ ಬಂದು ಸರಿಯಾದ ರೀತಿಯಲ್ಲಿ ಕೂತು ಕೆಲಸ ಮಾಡಿಬಿಟ್ರೆ ಏನಾಗ್ಬೋದು ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪರಪ್ಪನ ಅಗ್ರಹಾರ. ಇನ್ನು ದೇವರೇ ಅಂತ ಬಂದಿದ್ದಾರೆ ಅಲೋಕ್ ಕುಮಾರ್. ಬರ್ತಿದ್ದಂಗೆ ಯಾವ ಪರಿ ಬಿಗಿ ಮಾಡ್ತಾ ಇದ್ದಾರೆ ಅಂದರೆ ಇನ್ನು ಯಾರ ಆಟಾಟೋಪಗಳು ಕೂಡ ನಡೆಯಲ್ಲ. ಅಷ್ಟರ ಮಟ್ಟಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಏನಾಗಿತ್ತಲ್ಲ, ಇದಕ್ಕೆ ಸಂಬಂಧಪಟ್ಟಗೂ ಕೂಡ ಜೈಲು ಸಿಬ್ಬಂದಿಗೆ ಅಲೋಕ್ ಕುಮಾರ್ ಚಳಿ ಬಿಡಿಸಿದ್ದಾರೆ. ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಿದ್ರು. ಡಿಸೆಂಬರ್ 31 ಡೆಡ್ಲೈನ್. ಅಷ್ಟರೊಳಗಡೆ ಎಲ್ಲವೂ ಸರಿಯಾಗಬೇಕು. ಸರಿ ಹೋಗಲಿಲ್ಲ ಅಂತಂತಂದರೆ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀನಿ, ನೀವೇ ಜವಾಬ್ದಾರಿ. ಏನೇನು ಮಾಡ್ತಿರೋ 15 ದಿವಸದಲ್ಲಿ ನೀವೇ ಮಾಡಿ. ಮೊಬೈಲ್ ಯಾರ್ಯಾರು ಬಳಕೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೆಂಗೆ ನೆಟ್ವರ್ಕ್ ಸಿಗುತ್ತೆ, ಯಾರ್ಯಾರು ಒಳಗಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇಂಥ ಎಲ್ಲ ತಪ್ಪುಗಳನ್ನು 15 ದಿನದ ಒಳಗಡೆಗೆ ಸರಿ ಮಾಡಿ. ಇಂಥವರೇ ಬೇಕಿತ್ತು. ನಾನು ಹೇಳ್ತಾ ಇದ್ದೀನಿ, ಖಂಡಿತವಾಗಲೂ ಇಂಥವರೇ ಬೇಕಿತ್ತು ಅಂತ. ನೋ ಡೌಟ್ ಅಲೋಕ್ ಕುಮಾರ್ ಹೆಡೆಮುರಿ ಕಟ್ಟುವಂಥದ್ದು ನಿಶ್ಚಿತ. ಡೋಂಟ್ ಕೇರ್ ಮನುಷ್ಯ. ವಿಸಿಟ್ ಮಾಡಕ್ಕೆ ಯಾರಿಗೆ? ಯಾವ ಅಣ್ಣ ಏನ್ ಹೆಸರು? ಅದ್ನಾನ್. ಯಾವ ಕೇಸ್ಲಿದ್ದಾನೆ? 7 ಮಾಡಿದ್ದಾನೆ. ಏನ? ಯಾವ ಸ್ಟೇಷನ್ ಕೆಲಸ? ನಿಮ್ಮವ್ರಿಗೆ ನಿಮ್ಮೆಲ್ಲ ಸುತ್ತಮುತ್ತ ಎಲ್ಲ ಅಂಗಡಿಗಳಲ್ಲೂ ವಿಚಾರಿಸ್ತಾ ಇದ್ದಾರೆ. ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಇಂಚಿಂಚೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಪರಿಶೀಲನೆ ಶುರುವಾಗಿದೆ. ಇಂಚಿಂಚೂ ಪರಿಶೀಲನೆ. ದರ್ಶನ್ ಸೇರಿದಂತೆ VIP ಗಳ ಸೆಲ್ಗಳಿಗೂ ಕೂಡ ಅವ್ರು ಹೋಗಿದ್ರು. ದರ್ಶನ್ ಸೆಲ್ಗೂ ಕೂಡ ಭೇಟಿ ಕೊಟ್ಟಿದ್ರು. ಎಲ್ಲವೂ ಸರಿ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ದರ್ಶನ್ ಏನು ಉತ್ತರ ಕೊಡಲಿಲ್ಲ, ತಲೆ ಅಲ್ಲಾಡಿಸಿದರು. ಸೌಲಭ್ಯಗಳ ಬಗ್ಗೆ ಪ್ರಶ್ನೆ ಮಾಡಿದಾಗ ದರ್ಶನ್ ರಿಯಾಕ್ಷನ್ ಎಲ್ಲ ಸರಿ ಇದೆ ಅನ್ನೋ ರೀತಿಯಲ್ಲೇ ಇತ್ತು. ಪೂರ್ತಿ ದರ್ಶನ್ ಸೆಲ್ ಬಗ್ಗೆ ಮಾಹಿತಿನ ಸಂಗ್ರಹ ಮಾಡಿದ್ದಾರೆ ಅಲೋಕ್. ಏನೇನು ಸೌಲಭ್ಯಗಳು ಸಿಗ್ತಾ ಇವೆ ಅದೆಲ್ಲದರ ವಿವರಗಳನ್ನು ಕಲೆ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಿಬ್ಬಂದಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವಾಗ ಈ ಭಯೋತ್ಪಾದಕರ ಕೈನಲ್ಲೆಲ್ಲ ಈ ಮೊಬೈಲ್ ಸಿಗೋದು, ಆರಾಮಾಗಿ ಮನೆ ಯಾವನೋ ಟೀ ಕುಡ್ಕೊಂಡು ಮೊಬೈಲ್ ಆಪ್ರೇಟ್ ಮಾಡೋದು, ಇನ್ನೊಂದು ಕಡೆಗೆ ಅವನು ಉಮೇಶ್ ರೆಡ್ಡಿ ಅವನು ಕೂತ್ಕೊಂಡು TV ನೋಡೋದು, ಆರಾಮಾಗೆ ಮನೆಯಲ್ಲಿ ಫೋನಲ್ಲಿ ಮಾತಾಡೋದು, ಇದೆಲ್ಲ ಬಂದಲ್ಲ. ದಯಾನಂದ್ ಅಂತವ್ರು ಹೋದಂಥ ಸಂದರ್ಭದಲ್ಲೂ ಕೂಡ ಇದನ್ನು ಸರಿ ಮಾಡೋಕ್ಕಾಗಲಿಲ್ವಾ ಅನ್ನುವಂಥ ಪ್ರಶ್ನೆ ಇತ್ತು. ಏನು ಮಾಡೋಕ್ಕೆ ಸಾಧ್ಯ? ಅಷ್ಟರ ಮಟ್ಟಿಗೆ ಕುಲಗೆಟ್ಟು ಹೋಗಿದೆ ಒಳಗಿನ ಸ್ಥಿತಿ. ಇದನ್ನು ಸರಿ ಮಾಡೋಕ್ಕೆ ಅಲೋಕ್ ಕುಮಾರ್ ಅಂತವ್ರು ಬೇಕಿತ್ತು. ಈಗ ಬಂದರು ನೋಡಿ. ಬನ್ನಿ, ನಮ್ಮ ಕ್ರೈಮ್ ಹೆಡ್ ಕಿರಣ್ಗೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾನು ಒಂದು ಮಾತನ್ನು ಹೇಳಿದೆ, ಸರಿಯಾದಂಥ ಅಧಿಕಾರಿ ಆಯಕಟ್ಟಿನ ಜಾಗದಲ್ಲಿ ಕೂತ್ಕೊಂಡ್ರೆ ಯಾವ ರೀತಿ ಬದಲಾವಣೆ ಮಾಡ್ಬೋದು ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಲೋಕ್ ಕುಮಾರ್. ಇಲ್ಲಿಂದ ಒಂದಷ್ಟು ನಿರೀಕ್ಷೆ ಮಾಡಬಹುದು. ಯಾಕೆಂದರೆ ಭಾಸ್ಕರ್ ರಾವ್ ಹೇಳಿದಂಥ ಮಾತು ಅದು ಸತ್ಯವೇ. ಇವರು ಏನಾದರೂ ಸರಿ ಮಾಡಲಿಲ್ಲ ಅಂದರೆ ಇನ್ನೆಂದೂ ಕೂಡ ಸರಿಯಾಗಲ್ಲ ಅಂತ ಅರ್ಥ. ಸರಿ ಮಾಡುವಂಥ ಪ್ರಯತ್ನಗಳು ಈಗಾಗಲೇ ಶುರು ಆಗಿದೆ. 15 ದಿವಸ ಡೆಡ್ಲೈನ್. 15 ದಿನದ ಒಳಗಡೆ ಸರಿಯಾಗಲಿಲ್ಲ ಅಂತಂದರೆ ನೀವೇ ಜವಾಬ್ದಾರಿ ಎನ್ನುವಂಥ ಸ್ಪಷ್ಟ ಸಂದೇಶ ರವಾನೆ ಆಗಿದೆ. ಏನೇನು ನಡೀತಾ ಇದೆ? ರಂಗನಾಥ್, ಮುಖ್ಯವಾಗಿ ನೀವು ಈಗಾಗಲೇ ಹೇಳ್ದಂಗೆ ಭಾಸ್ಕರ್ ರಾವ್ ಹೇಳ್ತಾರೆ ಈಗ ಜೈಲಿನ ಸುಧಾರಣೆ ಆಗ್ಬೋದು. ಯಾಕೆಂದ್ರೆ ಅಲೋಕ್ ಕುಮಾರ್ ಆ ಒಂದು ಪೋಸ್ಟ್ಗೆ ಹೋಗಿದ್ದಾರೆ. ಖಂಡಿತ. ಯಾಕೆಂದ್ರೆ ಭಾಸ್ಕರ್ ರಾವ್ ಮತ್ತೆ ಅಲೋಕ್ ಕುಮಾರ್ ನಡುವೆ ಇಬ್ರು IPS ಆಫೀಸರ್ ದೊಡ್ಡ ಮಟ್ಟದ ಜಗಳ ಆಗಿತ್ತು, ಕೋರ್ಟ್ಗೆ ಹೋಗಿತ್ತು, ಜೊತೆಗೆ ಫೋನ್ ಟ್ಯಾಪಿಂಗ್ ವಿಚಾರದಲ್ಲಿ. ಈಗ ಅವರೇ ಇವ್ರಿಗೆ ಒಂದಷ್ಟು ಇವರ ವರ್ಕ್ ಬಗ್ಗೆ ಅವರು ಶಬಾಷ್ಗಿರಿ ಕೊಟ್ಟಿರೋದ್ರಿಂದ ಬಹುಶಃ ಎಲ್ಲರ ನಿರೀಕ್ಷೆ ಕೂಡ ಅಲೋಕ್ ಕುಮಾರ್ ಬಹಳಷ್ಟು ಬದಲಾವಣೆ ಮಾಡ್ತಾರೆ ಅಂತ. ಹೌದು, ನಿನ್ನೆ ಅವರು DGP ಆಗಿ ತಗೊಂಡಾಗ ಏನೊಂದು 8 ತಿಂಗಳ ನಂತರ ಅವ್ರಿಗೆ ಏನು ಪ್ರಮೋಷನ್ ಸಿಕ್ತು, ಅದ ನಂತರ ಫಸ್ಟ್ ಪೋಸ್ಟಿಂಗ್ ಕೊಟ್ಟಿದ್ದೇ ಒಂದು ಜೈಲಿನ DGP. ನಿನ್ನೆ 5 ಅವರ್ಸ್ ಅವರು ಜೈಲೊಳಗಡೆ ಸೆಂಟ್ರಲ್ ಜೈಲ್ಗೆ ವಿಸಿಟ್ ಮಾಡ್ತಾರೆ. ಪ್ರತಿಯೊಂದನ್ನು ಕೂಡ ಅಂದ್ರೆ ಹೊರಗಡೆಯಿಂದ ಶುರುವಾಗಿ ಒಳಗಡೆವರೆಗೂ ಕೂಡ ಏನೇನಾಗ್ತಾ ಇದೆ ಎಲ್ಲಾ ಮಾಹಿತಿನ ತಗೋತಾರೆ. ಜೊತೆಗೆ ಈಗೆಲ್ಲವೂ ಕೂಡ ಈಗ ನೀವು ಟೆರರಿಸ್ಟ್ಗೆ ಮೊಬೈಲ್ ಸಿಗ್ಬೋದು, ಉಮೇಶ್ ರೆಡ್ಡಿಗೆ ಮೊಬೈಲ್ ಸಿಗ್ಬೋದು, ಅಥವಾ ಇನ್ನೇನಾರ ಅಲ್ಲಿ ಒಳಗಡೆನೆ ನಾವು ಈಗಾಗಲೇ ಎಕ್ಸ್ಪೋಸ್ ಮಾಡ್ದಂಗೆ ಒಳಗಡೆನೆ ಲಿಕ್ಕರ್ ಏನು ರೆಡಿ ಆಗುತ್ತೆ, ಏನು ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಇವೆಲ್ಲವೂ ಕೂಡ ಅಲ್ಲಿ ಗಾಂಜಾ ಇರ್ಬೋದು, ಇವೆಲ್ಲವೂ ಕೂಡ ಸಂಬಂಧಪಟ್ಟಂತೆ ನಾವು ಹಂತವಾಗಿ ಕಳೆದ 2 ತಿಂಗಳಿಂದ ಎಕ್ಸ್ಪೋಸ್ ಮಾಡಿದ್ವಿ. ಇದಕ್ಕೆಲ್ಲವೂ ಕೂಡ ಕಡಿವಾಣ ಹಾಕಬೇಕು ಅಂತಂದ್ರೆ ಕೈದಿಗಳಿಗೆ ಇವೆಲ್ಲವೂ ಕೂಡ ಸಿಗುವಂಥದ್ದು ಅಲ್ಲಿಯ ಜೈಲ್ ಸಿಬ್ಬಂದಿಗಳನ್ನ ಒಂದು ಟೈಟ್ ಆಗಿಡ್ಬೋದು. ಯಾಕೆಂದ್ರೆ ಜೈಲ್ ಸಿಬ್ಬಂದಿ ಟೈಟ್ ಆಗಿದ್ರೆ ಬಹುಶಃ ಯಾವುದು ಕೂಡ ಒಳಗಡೆ ಹೋಗೋದಿಲ್ಲ. ಅಲ್ಲೇ ಬಹಳಷ್ಟು ಲೂಪ್ ಹೋಲ್ಸ್ ಇತ್ತು. ಹಾಗಾಗಿ ಅಲೋಕ್ ಕುಮಾರ್ ಫಸ್ಟ್ ವಾರ್ನಿಂಗ್ ಕೊಟ್ಟಿದ್ದೆ ಜೈಲ ಸಿಬ್ಬಂದಿಗಳಿಗೆ 15 ದಿನ ಟೈಮ್ ಕೊಡ್ತೀನಿ,
ನೀವು ಹೇಳ್ದಂಗೆ ಯಾಕೆಂತಂದ್ರೆ ಈಗಾಗಲೇ ಸಾಕಷ್ಟು ಸುಧಾರಣೆ ಮಾಡ್ತಾ ಇದೀವಿ. ಇನ್ನೂ ಒಂದಷ್ಟು ಟೈಮ್ ಬೇಕು ಅಂದ್ರೆ ಅವ್ರಿಗೆ 15 ಡೇಸ್ ಟೈಮ್ ಕೊಟ್ಟಿದ್ದಾರೆ. ಇನ್ನು ಮೇಲೆ 15 ಡೇಸ್ ಆದ್ಮೇಲೂ ಕೂಡ ಕಂಪ್ಲೇಂಟ್ಗಳು ಅಥವಾ ಸಂಬಂಧಪಟ್ಟಂತೆ ಎಲ್ಲಾರ ಒಂದಷ್ಟು ನೀವು ಹೇಳ್ದಂಗೆ ಅದು ನಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮೇಲೆ ನಾನು ಆಕ್ಷನ್ ತಗೋತೀನಿ ಅನ್ನೋದನ್ನು ಕೂಡ ಈಗಾಗಲೇ ಹೇಳಿದ್ದಾರೆ. ಜೊತೆಗೆ ಸಾಕಷ್ಟು ನಮಗೆ ಜೈಲ್ ಸಿಬ್ಬಂದಿಗಳು ಕೊರತೆ ಇದೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಅವರು ಎ ಟೆಕ್ನಾಲಜಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಬಳಸ್ಕೋಬೇಕು ಅನ್ನೋದು ಕೂಡ ಅಲೋಕ್ ಕುಮಾರ್ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಯಾಕೆಂದ್ರೆ ಈಗ ಬರುವಂತ ಜೈಲ್ ಒಳಗಡೆ ಬರುವಂತ ವಸ್ತುಗಳನ್ನ ಕೂಡ ಮಾನಿಟರ್ ಮಾಡಕ್ಕೆ, ಜೊತೆಗೆ ಹೇಗೆ ಎಲ್ಲವನ್ನು ಕೂಡ ಸಸ್ಪೆಕ್ಟ್ ಆಗಿ ಒಂದು ಬ್ಯಾರಕಿಂದ ಇನ್ನೊಂದು ಬ್ಯಾರಕ್ಕೆ ಯಾರು ಬ್ಯಾರಕ್ಕೆ ಹೋದ್ರೆ ಎಲ್ಲವೂ ಕೂಡ ಮಾಹಿತಿ ತಿಳ್ಕೊಳ್ಳೋ ಹಂಗೆ ಸಾಕಷ್ಟು, ಯಾಕೆಂದ್ರೆ ಸಿಬ್ಬಂದಿಗಳ ಕೊರತೆ ಆದ್ರೆ ಇದನ್ನ ಈ ಟೆಕ್ನಾಲಜಿನ ಬಳಸ್ಕೋಬಹುದು ಅಂತ ಒಂದು. ಜೊತೆಗೆ ಇಲ್ಲಿ ವಿಶೇಷವಾಗಿ ಒಳಗಡೆ ಬರುವಂತದ್ದು, ನೋಡುವಂತವ್ರು, ಭೇಟಿ ಆಗುವಂತದ್ದು ಪ್ರತಿಯೊಂದನ್ನು ಕೂಡ ಅವರು ಆಲಿಸಿದ್ದಾರೆ. ವಿಶೇಷವಾಗಿ ದರ್ಶನ್, ಯಾಕೆಂತಂದ್ರೆ ಆತ ಕೋರ್ಟ್ಗೆ ಸಾಕಷ್ಟು ಸರಿ ಮೊರೆ ಹೋಗಿದೆ. ನನಗೆ ಏನೊಂದು ಜೈಲ್ನ ಏನ್ ನಾಮ್ಸ್ ಇದೆ, ಅದ್ರಲ್ಲಿ ಯಾವ್ದು ಗೈಡ್ಲೈನ್ಸ್ ಇದೆ, ಯಾವ್ದು ಕೂಡ ಫಿಲ್ಫಿಲ್ ಮಾಡ್ತಾ ಇಲ್ಲ. ಹಾಸಿಗೆ, ದಿಂಬು ಈ ತರ ಪದೇ ಪದೇ ಕೋರ್ಟ್ಗೆ ಹೋಗ್ತಾ ಇದ್ರು. ಖುದ್ದಾಗಿ ಅಲೋಕ್ ಕುಮಾರ್ ಅವರ ಒಂದು ಸೆಲ್ಗೆ ಹೋಗ್ತಾರೆ. ಅಲ್ಲಿದ್ದಂತ 6 ಜನ, ದರ್ಶನ್ ಸೇರಿದಂತ 6 ಜನ ಇರ್ತಾರೆ. ಎಲ್ಲಾರನ್ನೂ ಕೂಡ ಮಾತಾಡ್ತಾರೆ ಹೇಗೆ ಅಂತ. ಅವರು ಎಲ್ಲರೂ ಕೂಡ ಅವ್ರು ಬಂದ ತಕ್ಷಣ ಎದ್ದು ನಿಂತ್ಕೊಂಡು ಕೈ ಕಟ್ಕೊಂಡು ಎಲ್ಲವನ್ನೂ ಕೂಡ ಹೇಳಿದ್ರು. ಹೌದು, ಈಗ ಎಲ್ಲವೂ ಕೂಡ ಸಿಗ್ತಾ ಇದೆ ಅನ್ನೋ ಒಂದು, ಟಿವಿ ಇದೆ, ಎಲ್ಲವೂ ಕೂಡ ಸಿಗ್ತಾ ಇದೆ ಅನ್ನೋದನ್ನು ಮಾತಾಡ್ತಾರೆ. ಈ ಸಂಬಂಧಪಟ್ಟ ಇದಲ್ದಲೆ ಬೇರೆ ಸೆಲ್ಗಳು ಕೂಡ ಅವರು ವಿಸಿಟ್ ಮಾಡ್ತಾರೆ, ಬ್ಯಾರಕ್ಗಳಿಗೆ ವಿಸಿಟ್ ಮಾಡ್ತಾರೆ. ಈಗಾಗಲೇ ಇರುವಂತದ್ನ ಒಂದು ಕನ್ವಿಕ್ಟ್ ಆಗಿದ್ದಂತವ್ರನ್ನ ಸಪರೇಟ್ ಆಗಿ, ಅಂದ್ರೆ ಅವ್ರು ಯಾರು ಕೂಡ ಈ ಕಡೆ ಬರಂಗಿಲ್ಲ, ಅಂಡರ್ ಟ್ರಯಲ್ ಎಸ್ ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.